ಆತ್ಮೀಯರೇ, ಮನಿ ಮಾತು ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಒಂದು ವಿಶೇಷವಾದಂತಹ ವಿಡಿಯೋವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ರೀತಿ ಇರ್ತಕ್ಕಂಥ ಕಾಯನ್ನು ಫೈನ್ ಕಂಡೀಷನ್ನು ಅಥವಾ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಂತ ಕಾಯಿನ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು 1000 ರೂಪಾಯಿ ಕಾಯಿನ್ ಆದರೆ ಇದು ಈ ಹಂತದಲ್ಲಿದ್ದರೆ ಇದಕ್ಕೇನು ಮಾಡ್ತಾರೆ, ತುಂಬ ಕಡಿಮೆ ರೇಟ್ನ ಕೋಟ್ ಮಾಡ್ತಾರೆ. 400, 500 ಈ ಥರ ಇದರ ಅಮೌಂಟ್ನ ಕೌಂಟ್ ಮಾಡ್ತಾರೆ. ಅದೇ ಇದನ್ನು ನಾವು ತೊಳೆದು ಅದನ್ನು ಕ್ಲೀನ್ ಮಾಡಿ ಈ ಥರ ಲಸ್ಟರ್ ಬರೋ ಥರ ಏನಾದರೂ ಕೂಡ ಒಂದು ವ್ಯವಸ್ಥೆ ಮಾಡಿದರೆ ಇದು ಮತ್ತೆ 1,200 ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಅಂದರೆ ಒಂದು ನಾರ್ಮಲ್ ಕಾಯಿನನ್ನು, ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಬಳಕೆಯಾಗಿರ್ತಕ್ಕಂಥ ಒಂದು ಕಾಯಿನನ್ನು ಈ ರೀತಿಯ ಕಾಯಿನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಹೇಗೆ, ಇದನ್ನು ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಕೆಳದಂಗೆ, ಇವೆಲ್ಲ ವಿಷಯಗಳನ್ನು ನಾವು ಇವತ್ತು ತಿಳಿಯೋಣಂತೆ. ಯಾವುದೇ ಕಾಯಿನಾಗಿರಲಿ ಅದರಲ್ಲಿ ಸ್ವಲ್ಪ ಲಸ್ಟರ್ ಇರಬೇಕು, ಅದು ಹೊಸದ್ರ ಥರ ಇರಬೇಕು. ಆಗಲೇ ಕಾಯಿನ್ ಕಲೆಕ್ಟರ್ಸು ಅದಕ್ಕೆ ಸಾಕಷ್ಟು ಅಮೌಂಟನ್ನು ಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ನಿಜವಾದ ಬೆಲೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಇಲ್ಲಿ ಕೇಳಿದ್ದೀವಿ. ಸೊ ಹಾಗಾಗಿಯೇ ಏನಾಗುತ್ತೆ, ಚೆನ್ನಾಗಿರ್ತಕ್ಕಂಥ ಕಾಯಿನು ಅಂದರೆ ಈ ಥರ ನೋಡ್ರಿ, ಇದರಲ್ಲಿ ಹೊಳಪಿದೆ ಮತ್ತು ತಂದೆ ಅಂತ ಎಷ್ಟು ಸುಮಾರು 150 ವರ್ಷದ ಹಿಂದಿನ ಕಾಯಿನಾದರೂ ಕೂಡ ಈಗಿನ ಹೊಸ ಕಾಯಿನೇನೋ ಹೊಸ ಕಾಯಿನೇನೋ ಅನ್ನೋ ಥರ ಇದೆ. ಈ ಥರ ನಾವು ಇದನ್ನು ಸಂಗ್ರಹಿಸಬೇಕು. ಈ ಥರ ಇದ್ದರೆ ಇದರ ಬೆಲೆ ಮುಖಬೆಲೆಗಿಂತ ಸಾಕಷ್ಟು, ಅಂದರೆ ₹1 ಕಾಯಿನ್ ಇದು ಸಾಕಷ್ಟು ಬೆಲೆ, ಹೆಚ್ಚಿನ ಬೆಲೆಯನ್ನು ನಮಗೆ ತಂದುಕೊಡುತ್ತೆ. ಹಾಗಾದರೆ ಇವನ್ನ ಹೇಗಿರ್ತಕ್ಕಂಥದ್ದು ಮತ್ತು ಇವುಗಳನ್ನು ಸಂಗ್ರಹಿಸಿರ್ತಕ್ಕಂಥದ್ದು ಹೇಗೆ, ಇವುಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಹೇಗೆ. ಸಾಕಷ್ಟು ಕಾಯಿನ್ಗಳನ್ನ ನೀವು ನೋಡಿರ್ಬೋದು, ಅವು ತುಂಬ ಹಳೆವಾಗಿದ್ದರೂ ಕೂಡ ತುಂಬ ಕ್ಲೀನಾಗಿ ತುಂಬ ನೀಟಾಗಿ ಅವನ್ನ ಪ್ರಿಸರ್ವ್ ಮಾಡಿರ್ತಾರೆ. ಪ್ರಿಸರ್ವ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಕಲಿಯೋಣಂತೆ. ಮುಖ್ಯವಾಗಿ ನಾನೊಂದು ಮಾತನ್ನು ಆಗದಿಂದನೂ ಹೇಳ್ತಾ ಇದ್ದೀನಿ, ಈ ಥರದ ಕಾಯಿನ್ಗಳನ್ನು ನಾವೇನು ಮಾಡೋಣ, ಕ್ಲೀನ್ ಮಾಡೋಣ ಮತ್ತು ಅವನ್ನ ತುಂಬ ನೀಟಾಗಿಡೋಣ, ಅವನ್ನ ತೊಳೆಯೋಣ ಅಥವಾ ಅವನ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಹೆಚ್ಚಿನ ಬೆಲೆ ಬರೋ ಥರ ನೋಡೋಣ ಅಂತಕ್ಕಂಥದ್ದು. ಒಂದು ಮಾತು ನಿಮಗೆ ನಿಜ ಹೇಳಬೇಕಂದ್ರೆ, ನಮ್ಮಲ್ಲಿ ಯಾವಾಗ ನಾವು ಕೊಂಡ್ಕೊಂಡಿರ್ತೀವೋ ಆಗಲೇ ಈ ಥರದ ಒಂದು ಪೌಚ್ಗಳೆಲ್ಲ ಹಾಕಿ ಇದನ್ನು ನಾವು ಸೇವ್ ಮಾಡಿಟ್ರೆ ಇದು ಹೀಗೆ ಇರುತ್ತೆ. ಉಳಿದ ಕಾಯಿನ್ಗಳ ಜೊತೆಗೆ, ಉದಾಹರಣೆಗೆ ನಾನು ಇಲ್ಲಿ ಕಾಯಿನ್ಗಳು ತೋರಿಸ್ತಾ ಇದ್ದೀನಿ. ಈ ಥರ ಕಾಯಿನ್ಗಳ ಜೊತೆಗೆ ಹಾಕಿ ನಾವು ಈ ಥರ ಎಲ್ಲ ಮುಟ್ತಾ ಇದ್ದರೆ ಈ ಕಾಯಿನ್ಗಳು ಏನಾಗ್ತವೆ, ತುಂಬ ನೋಡಿರಿ, 1963 ಕಾಯಿನು, ನಾನೀಗ ತೋರಿಸಿದ್ದು 1954 ಕಾಯಿನು. ಇದು ಹೇಗಿದೆ, ಯಾಕಂದರೆ ಇದನ್ನು ನಾವು ಹೇಗಾದ್ರೆ ಹಾಗೆ ಬಳಸ್ತಾ ಇದ್ದೀವಿ. ಇಲ್ಲಿ ಒಂದು ಕಾಯಿನ ನೀವು ನೋಡ್ತಾ ಇರ್ಬೋದು, ಈ ಕಾಯಿನ್ ನೋಡ್ರಿ, ಈ ಕಾಯಿನು ಮತ್ತು ಈ ಚೆನ್ನಾಗಿರ್ತಕ್ಕಂಥ ಕಾಯಿನ್ಗಳನ್ನ ಜೊತೆಗಿಟ್ಟರೆ ಇಲ್ಲಿರ್ತಕ್ಕಂತಹ ಇದೇನು ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಒಂಥರ ತುಕ್ಕು ಹಿಡ್ದಂಗೆ ಆಗಿದೆಯೋ ಇದು ಇನ್ನೊಂದು ಕಾಯಿನ್ಗೂ ಕೂಡ ಹರಡುತ್ತೆ. ನಾನು ಇಷ್ಟೊಂದು ವರ್ಷಗಳಿಂದ ಕಾಯಿನ್ ಕಲೆಕ್ಷನ್ ಮಾಡ್ತಾಯಿದ್ರು ಕೂಡ ನಾನು ಇವನ್ನೆಲ್ಲ ಜೊತೆಗಿಟ್ಟಿದ್ದೀನಿ, ಒಂದು ಪಕ್ಕಕ್ಕಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಈ ಥರದ ಕಾಯಿನ್ಗಳನ್ನ ಒಂದಷ್ಟು ಕಾಯಿನ್ಗಳು ಈ ಥರ ರಸ್ಟ್ ಹಿಡಿದಿರ್ತಕ್ಕಂಥ ಕಾಯಿನು, ಇನ್ನೊಂದು ಥರದ ಕಾಯಿನ್ನ ನಾನು ಪಕ್ಕಕ್ಕೆ ಬೇರೆ ಮಾಡಿ, ಅಂದರೆ ಇವನ್ನ ಬೇರೆ ಮಾಡಿಡಬೇಕು. ಮತ್ತು ಈ ಥರದ ಕಾಯಿನ್ನ ತುಂಬ ಇದಾಗಿರ್ತಕ್ಕಂಥ ಕಾಯಿನ್ನ ಪಕ್ಕಕ್ಕಿಡಬೇಕು. ಚೆನ್ನಾಗಿರ್ತಕ್ಕಂಥ ಕಾಯಿನ್ಗಳನ್ನ ಈ ಥರ ಪೌಚ್ಗಳಲ್ಲಿ ಹಾಕಿ, ಕವರ್ಗಳಲ್ಲಿ ಹಾಕಿ ಇದು ಕೆಡದಂಗೆ ನಾವು ನೋಡ್ಕೋಬೇಕು. ಎಷ್ಟು ಕಾಪರ್ ನಿಕಲ್ ಕಾಯಿನ್ ಅಂದರೂ ಕೂಡ ಗಾಳಿ ಜೊತೆಗೆ ಸಂಪರ್ಕ ಆಗಿ ತೇವಾಂಶದಿಂದ ಏನಾಗುತ್ತೆ, ಇದು ನಿಧಾನಕ್ಕೆ ಕೆಡ್ತಾ ಹೋಗುತ್ತೆ. ಅದರ ಸ್ವರೂಪ ಏನಾಗುತ್ತೆ, ಕೆಡ್ತಾ ಹೋಗುತ್ತೆ. ನೋಡಿರಿ, ಇಲ್ಲಿ ಆ ಹಂತಗಳು ಕಾಣಿಸ್ತಾ ಇದ್ದೀರಾ, ಒಂದೊಂದೇ ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಅದು ಏನಾಗುತ್ತೆ, ಈ ಥರ ಇರ್ತಕ್ಕಂಥ ಕಾಯಿನು ಈ ಥರ ಬದಲಾದರೆ ಯಾರೂ ಕೂಡ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಮತ್ತು ಇವನ್ನ ಹೀಗೆ ನಾವೇನು ಮಾಡಬೇಕು, ಫಸ್ಟ್ ಈ ಥರ ರಸ್ಟ್ ಹಿಡಿದಿರ್ತಕ್ಕಂತಹ ಅಥವಾ ನೋಡಿರಿ ರಸ್ಟ್ ಹಿಡಿಯೋ ಹಂತದಲ್ಲಿ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನು ಪಕ್ಕಕ್ಕೆ ತೆಗೆದಿಡಬೇಕು. ಕ್ಲೀನ್ ಮಾಡೋದಂದರೆ ಹೇಗೆ, ಇದನ್ನು ನಾನು ವಿವರಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ. ಕ್ಲೀನ್ ಮಾಡೋದಂದರೆ ಏನಿಲ್ಲ, ಮತ್ತು ನಾವು ಇದನ್ನು ಈ ಹಳೆಯ ವಸ್ತುಗಳನ್ನು ನಾವು ಯಾವಾಗ ತೊಳೆದು ಮತ್ತೊಂದು ಮಾಡಿ ಪೇಸ್ಟ್ ಹಾಕಿ, ಸೋಪಿನ ನೀರು ಹಾಕಿ, ಮತ್ತೊಂದು ಹಾಕಿ, ಮಗದೊಂದು ಹಾಕಿ ನಾವೇನಾದರೂ ಕೂಡ ಆ ಥರ ಏನನ್ನು ಇದು ಮಾಡಿದ್ರೆ ಇದರಲ್ಲಿ ನಿಜವಾದ ಹೊಳಪು ಬಂದೇ ಬರುತ್ತೆ. ಆದರೆ ನಮ್ಮಿಂದ ಕೊಂಡ್ಕೊಳ್ತಕ್ಕಂತಹ ಆ ಕಲೆಕ್ಟ್ರುಗಳೇನಿದ್ದಾರೋ, ಡಿಸ್ಟ್ರಿಬ್ಯೂಟ್ರುಗಳೇನಿದ್ದಾರೋ ಅವರು ನಿಜವಾಗ್ಲೂ ಕೂಡ ಆ ಥರ ಕ್ಲೀನ್ ಮಾಡಿರ್ತಕ್ಕಂಥ ಕಾಯನ್ನು ತಕ್ಷಣ ಗುರುತಿಸ್ತಾರೆ.
ಅದು ನಿಜವಾದ ಹೊಳಪು ಏನಿದು ಒರಿಜಿನಲ್ ಹೊಳಪು ಏನಿದೆಯೋ ಅದು ನಿಜವಾಗ್ಲೂ ಕೂಡ ನಾವು ಯಾವ ಕೆಮಿಕಲ್ ಹಾಕಿ ತೊಳೆದ್ರೂ ಕೂಡ ಈ ಒಂದು ಲಸ್ಟರು, ಈ ಒಂದು ಕ್ಲಾರಿಟಿ ಇವೆಲ್ಲ ಬರಲ್ಲ. ಇಲ್ಲಿ ನಾವು ಇದಕ್ಕಿಂತ ಮುಂಚೆ ತೋರಿಸಿರ್ತಕ್ಕಂಥ ನಾಣ್ಯದಲ್ಲಿ ಏನಾಗಿತ್ತು, ಈ ಥರದ ಗೆರೆಗಳು ಈ ಥರ ಬಳಕೆಯಾಗಿರ್ತಕ್ಕಂಥದ್ದು ಇದು ಅದಾದರೂ ಇದ್ದೇ ಇರುತ್ತೆ. ನಾವೆಷ್ಟು ತೊಳೆದ್ರೂ ಎಷ್ಟು ಇದು ಮಾಡಿದರೂ ಇದಂತೂ ಕೂಡ ಹೋಗೋದೇ ಇಲ್ಲ. ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ಈ ಥರದ ಕಾಯಿನ್ನ ನಾವು ಹೀಗೆ ಇಟ್ಟು ಮಾರೋದ್ರಿಂದ ಇರ್ತಕ್ಕಂತಹ ಬೆಲೆ, ನಾವು ಅದನ್ನು ತೊಳೆದು ಅಥವಾ ಪಾಲಿಷ್ ಮಾಡಿಸಿ ಮತ್ತು ಯಾವುದೋ ಕೆಮಿಕಲ್ ಹಾಕಿ ತಿಕ್ಕಿ ಇದು ಮಾಡಿದ್ರೆ ನಿಜವಾಗ್ಲೂ ನಾವು ಇದರ ಬೆಲೆಯನ್ನು ಕಡಿಮೆ ಮಾಡ್ತೀವಿ. ಇದರಲ್ಲಿರ್ತಕ್ಕಂಥ ಡೀಟೇಲ್ಸ್ ಏನಾಗ್ತವೆ, ಆವಾಗ ಮಸ್ಕಾಗ್ತವೆ. ನಾವೇ ನಮ್ಮ ಪರಂಪರೆಯ ಒಂದು ಕೊಂಡಿ ಥರ ಇರ್ತಕ್ಕಂಥ ಈ ಕಾಯಿನ ಬೆಲೆಯನ್ನು ನಾವು ಅತಿ ಆಸೆ ಅಥವಾ ದುರಾಸೆಗೆ ಬಿದ್ದು ಇವನ್ನು ನಾವು ಕಡಿಮೆ ಮಾಡ್ತೀವಿ. ಸೊ ನಮ್ಮಲ್ಲಿ ನಾಣ್ಯ ಈ ರೀತಿಯಲ್ಲಿ ಸಿಕ್ಕಿದರೆ ಇದನ್ನು ಪ್ರಿಸರ್ವ್ ಮಾಡಿ ಇಡಬೇಕು. ಇದಕ್ಕೆ ತೇವಾಂಶ ತಾಗದೆ ಇದು ಚೆನ್ನಾಗಿರೋ ಥರ ನೋಡ್ಕೊಂಡು ನಾವು ಇದನ್ನೇನು ಮಾಡಬೇಕು, ಇದೇ ಥರ ಇಡಬೇಕು. ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ನಾವು ಏನು ಮಾಡಬೇಕು, ತುಂಬ ಚೆನ್ನಾಗಿರೋ ಥರನೇ ಅವ್ರಿಗೆ ಅದನ್ನು ಕೊಡಬೇಕು, ಕೊಡುಗೆಯಾಗಿ ನೀಡಬೇಕು. ಅದಲ್ಲದೆ ಈಗಿರ್ತಕ್ಕಂಥ ಕಾಯಿನ್ಗಳನ್ನು ನಾವೇನು ಮಾಡ್ತೀವಿ, ಹೀಗಿರ್ತಕ್ಕಂಥ ಕಾಯಿನ್ನ ಉದಾಹರಣೆಗೆ ಇಲ್ಲಿ ನೋಡಿರಿ, ಒಂದು 4 ಕಾಣ ಕಾಯಿನ್ ಇದೆ. ಇದನ್ನು ನಾವು ಕ್ಲೀನ್ ಮಾಡೋಕ್ಕೆ ಹೋದರೆ ಇದರಲ್ಲಿರ್ತಕ್ಕಂಥ ಡೀಟೇಲ್ಸ್ ಎಲ್ಲವೂ ಕೂಡ ಹಾಳಾಗ್ತವೆ. ಈ ಕಾಯಿನೂ ನಮಗೆ ತಕ್ಷಣಕ್ಕೆ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ, ಬಟ್ ಲಾಂಗ್ ಇದರಲ್ಲಿ ಆ ತೊಳೆದಿರ್ತಕ್ಕಂಥದ್ದು ಅಥವಾ ಕೆಮಿಕಲ್ ಹಾಕಿ ತಿಕ್ಕಿರ್ತಕ್ಕಂಥದ್ದು ಅಥವಾ ಪಾಲಿಶ್ ಹಾಕಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈಗ ಉದಾಹರಣೆಗೆ ಒಂದು ನಾಣ್ಯ ಒಂದು 400 ರೂಪಾಯಿ ಬೆಲೆ ಇದೆ ಈ ಹಂತದಲ್ಲಿ ಅಂದರೆ, ನಾವು ಇದನ್ನು ಕ್ಲೀನ್ ಮಾಡಿದರೆ, ಪಾಲಿಷ್ ಮಾಡಿಸಿದರೆ ಈ ಇರ್ತಕ್ಕಂಥ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಅದರ ಒರಿಜಿನಾಲಿಟಿಯನ್ನು ನಾವು ಏನು ಮಾಡ್ತೀವಿ, ನಮಗೆ ಗೊತ್ತಿಲ್ಲ ಹಾಗೆ ನಾವು ಅದಕ್ಕೆ ತೊಂದರೆ ಕೊಟ್ಟವರಾಗ್ತೀವಿ. ಹಾಗಾಗಿ ಯಾವುದೇ ಒಂದು ನಾಣ್ಯ ಆಗಿರಲಿ ನಾವೇನು ಮಾಡಬೇಕು, ಅದನ್ನು ನಮಗೆ ಹೇಗೆ ಸಿಕ್ಕಿದೆಯೋ ಹಾಗೆ ಬೇರೆ ನಾಣ್ಯಗಳಿಂದ ವಿಂಗಡಿಸಿ, ಸಾಧ್ಯ ಆದರೆ ತುಂಬ ತುಕ್ಕಿಡ್ತಕ್ಕಂಥದ್ದು ಮತ್ತೊಂದನ್ನಂತೂ ನಾವು ಏನೂ ಮಾಡೋಕ್ಕಾಗಲ್ಲ. ಕಡಿಮೆ ರೇಟ್ನ ಕಾಯಿನಾದರೆ ನಿಮ್ಮ ಒಂದು ಬಳಕೆಗೆ ನೀವು ಇಡ್ತಾ ಇದ್ದೀರಾ ಅಂದರೆ ಅದನ್ನು ನೀವೇನು ಮಾಡ್ಬೋದು, ತೊಳೆದು ನೀವು ನೀಟಾಗಿ ಒರೆಸಿ ಮತ್ತೆ ತೇವಾಂಶ ಆಗದಂಗೆ ನೀವೊಂದು ಇಡ್ಬೋದು. ಸಿಂಪಲ್ಲಾಗಿ ಸ್ವಲ್ಪ ಕ್ಲೀನ್ ಮಾಡಿ. ಆದರೆ ಪಾಲಿಷ್ ಮಾಡಿಸ್ತಕ್ಕಂಥದ್ದು ಅಥವಾ ಕೆಮಿಕಲ್ ಹಾಕಿ ತಿಕ್ತಕ್ಕಂಥದ್ರಿಂದ ಇದರ ವ್ಯಾಲ್ಯೂ ನಿಜವಾಗ್ಲೂ ಕೂಡ ಕಡಿಮೆ ಆಗುತ್ತೆ. ಯಾರು ಮುಟ್ಟೋದೇ ಇಲ್ಲ, ನಿಮ್ಮ ಆ ಡೀಲರ್ಗಳು ಅಥವಾ ಮತ್ತೊಬ್ಬರು ಯಾರೂ ಮುಟ್ಟಲ್ಲ. ಅವರಿಗೆ ನಿಜವಾಗ್ಲೂ ಕೂಡ ಒರಿಜಿನಲಿ ಚೆನ್ನಾಗಿರ್ತಕ್ಕಂಥ ಕಾಯಿನ್ ಬೇಕು. ಈ ಥರ ಕಲೆ ಮತ್ತೊಂದಾದರೆ ಅದರ ಬೆಲೆಯೂ ಕಡಿಮೆ ಆಗಲ್ಲ. ನಾವು ತಿಕ್ಕಿ ಇದನ್ನು ತೊಳೆಯೋದ್ರಿಂದ ಏನಾಗುತ್ತೆ, ಅದು ಈ ಒಂದು ಕ್ಲಾರಿಟಿಯನ್ನು ಕಳ್ಕೊಳ್ಳುತ್ತೆ. ಅವರು ತಕ್ಷಣವೇ ಗೊತ್ತಿಡಿತಾರೆ ಇದು ಪಾಲಿಷ್ ಆಗಿರ್ತಕ್ಕಂಥ ಕಾಯನ್ನು, ನಾವಿದನ್ನು ಮುಟ್ಟಲ್ಲ, ನಾವಿದನ್ನು ತಗೊಳ್ಳಲ್ಲ. ಅಷ್ಟಕ್ಕೂ ಕೂಡ ನಾನು ಮೊದಲೇ ಹೇಳ್ದಂಗೆ ನಾವು ಈ ಕಾಯಿನ್ಗಳನ್ನು ನಾವು ಹೇಗಿದೆಯೋ ಹಾಗೆ ಸಂರಕ್ಷಣೆ ಮಾಡಬೇಕು. ನಮ್ಮ ಹತ್ರ ಬಂದ ಮೇಲೆ ಮತ್ತೆ ಕೆಡೋದಕ್ಕೆ ನಾವು ಇದನ್ನು ಬಿಡಬಾರ್ದು. ಆ ಕಾಯಿನ್ನ ಹಾಗೆ ನಾವು ಸಂಗ್ರಹ ಮಾಡಿ ಈ ಥರ ಪೋಜ್ಗಳು ಹಾಕಿಟ್ಟು ಇನ್ನೂ ಚೆನ್ನಾಗಿ ಕ್ಯಾಪ್ಸೂಲ್ಗಳಂತ ಬರ್ತವೆ. ಅದರಲ್ಲಿ ಇದಕ್ಕಿಂತ ಚೆನ್ನಾಗಿ ಏನಾಗುತ್ತವೆ, ಅವು ಅದರಲ್ಲಿ ಉಳಿತವೆ. ಇನ್ನು ಮುಂದೆ ನಿಮ್ಮಲ್ಲಿ ತುಂಬ ಕಾಸ್ಟ್ಲಿ ಆದಂಥ ಕಾಯಿನ್ ಇದೆ ಅಂತ ಅಂದ್ಕೊಳ್ರಿ, ಯಾವುದೋ 1835 1840 ಈ ಥರದ್ದು ಯಾವನ್ನ ಕಾಯಿನ್ ಇದ್ದಾವೆ ಅಂತ ಅಂದ್ಕೊಳ್ರಿ. ಅದರ ಮುಖಬೆಲೆ ಕೂಡ ತುಂಬ ಜಾಸ್ತಿ ಇರೋದರಿಂದ ನಾವೇನು ಮಾಡ್ಬೋದು, ಈ ಥರದ ಕಾಯಿನ್ಗಳನ್ನು ಬೇಕಾದರೆ ಹೆಚ್ಚಿನ ರೇಟಿಗೆ ಹೋಗ್ತಕ್ಕಂಥ ಕಾಯಿನ್ಗಳನ್ನ ಗ್ರೇಡ್ ಮಾಡಿಸ್ಬೋದು. ಇದನ್ನು ತಿಕ್ಕಿ ತೊಳೆದು ಅಥವಾ ಪಾಲಿಶ್ ಹಾಕಿಸಿ ಈ ಬೆಳ್ಳಿ ಕಾಯಿನನ್ನು ತುಂಬ ಮಿನುಗೋ ಥರ ಮಾಡಿದರೆ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಮತ್ತು ನಮ್ಮಲ್ಲೂ ಕೂಡ ಇದರ ಒರಿಜಿನಾಲಿಟಿ ಏನಿರುತ್ತೋ ಅದು ನಾವು ಅದನ್ನು ತೊಂದರೆ ಕೊಟ್ಟಂಗೆ ಆಗುತ್ತೆ. ಸಿಂಪಲ್ಲಾಗಿ ನಾನಿವತ್ತು ಹೇಳೋದು ಹೊರಟಿರೋದೇನೆಂದರೆ, ಹೇಗೆ ಕ್ಲೀನ್ ಮಾಡಬೇಕು ಅಂತ ನಾನು ಪ್ರಾರಂಭ ಮಾಡಿದಲ್ಲ, ಹೇಗಿದೆಯೋ ಹಾಗಿಟ್ಟರೆ ಅದನ್ನು ನಾವು ಕ್ಲೀನಾಗಿ ಇಟ್ಟಂಗೆ. ನನ್ನ ಕೈಗೆ ಈ ಹಂತದಲ್ಲಿ ಈ ಕಾಯಿನ್ ಸಿಕ್ಕಿದೆ, ಇದನ್ನು ಇದೇ ಹಂತದಲ್ಲಿ ನಾನೇನು ಮಾಡಬೇಕು ನೋಡಿರಿ, 1835 ಕಾಯಿನ್ನು ಇದೇ ಹಂತದಲ್ಲಿ ನಾನೇನು ಮಾಡಬೇಕು, ಇದನ್ನು ಸಂರಕ್ಷಣೆ ಮಾಡಿಬಿಟ್ಟು ಆ ಮುಂದಿನ ತಲೆಮಾರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ನನಗೆ ಬೇಕಿಲ್ವಾ, ನನಗೆ ಅರ್ಜೆಂಟ್ ಇದೆಯಾ, ಇದು ನಾನು ಒಂದು 1000-1500 ರೂಪಾಯಿ ಕೊಂಡ್ಕೊಂಡಿದ್ದೆ. ಈಗ ಕೊಂಡ್ಕೊಂಡು ಕೂಡ 4-5 ವರ್ಷ ಆಗ್ತಾಯಿದೆ. ಏನೋ ಒಂದು 6% 7% ಲಾಭಕ್ಕೆ ನಾನು ವರ್ಷಕ್ಕೆ ನಾವು ಆರಾಮಾಗಿ ಇದನ್ನು 2-2,500 ರೂಪಾಯಿಗೆ ಅಥವಾ ಅದಕ್ಕಿಂತ ಜಾಸ್ತಿ ರೇಟಿಗೆ ಒಂದು ಸ್ವಲ್ಪ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಸ್ವಲ್ಪ ಎರರ್ ಇದೆ,
ಹಾಗಾಗಿ ಸ್ವಲ್ಪ ಹೆಚ್ಚಿನ ಬೆಲೆಗೆ ಈ ಕಾಯನ್ನು ಈಸಿಯಾಗಿ ನಾನು ಇದನ್ನು ಡೀಲರ್ಸ್ಗಳಲ್ಲಿ ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ಬಿಟ್ಟು ಮಾರಬಹುದು. ಯಾವತ್ತಿಗೂ ಕೂಡ ಇದು ಬೆಲೆ ಇದೆ. ಬಟ್ ಇದೊಂದು ನೆನಪು, ನಮ್ಮ ಒಂದು ಪರಂಪರೆಯ ಒಂದು ಭಾಗ. ಬ್ರಿಟಿಷರು ನಮ್ಮನ್ನು ಆಳಿದರು. ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬರ್ತಾಯಿತ್ತು, ಆಮೇಲೆ ಚೇಂಜ್ ಆಯಿತು. ಇದನ್ನೆಲ್ಲವನ್ನೂ ಕೂಡ ಇತಿಹಾಸದ ಒಂದು ಭಾಗ. ಇದನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಮೊದಲು ಇಲ್ಲಿ ಕಾಯಿನ್ ನೋಡ್ರಿ, ಇಲ್ಲಿ ವಿಕ್ಟೋರಿಯಾ ಕ್ವೀನ್ ಅಂತ ಇದೆ. ಯಾವಾಗ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ತೆಗೆದಾಕಿ ಇಂಡಿಯಾ ಅಂತ ಆಯಿತು ನೋಡ್ರಿ, ಇಲ್ಲಿ ಇಂಡಿಯಾ ಅಂತ ಇದೆ. ₹1 ಇಂಡಿಯಾ 1880 ಅಂತ ಇದೆ. ಇಲ್ಲಿ ಏನಾಯಿತು, ವಿಕ್ಟೋರಿಯಾ ಎಂಪ್ರೆಸ್ ಅಂತ ಆಯಿತು. ಇದೆಲ್ಲವೂ ಕೂಡ 1857 ಇದರ ನಂತರ ಆಗದಂತಹ ಬೆಳವಣಿಗೆಯಲ್ಲಿ ಹೊಸ ಕಾಯಿನಲ್ಲಿ ಎಂಪ್ರೆಸ್ ಆಯಿತು. ಡೈರೆಕ್ಟಾಗಿ ನಮ್ಮನ್ನು ಯಾರು ಬ್ರಿಟಿಷರೇ ಆಳೋದಕ್ಕೆ ಶುರು ಮಾಡಿದರು. ಅದಕ್ಕಿಂತ ಮುಂಚೆ ಯಾರಿದ್ದರು, ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮನ್ನು ಆಳ್ತಾ ಇತ್ತು. ಇದನ್ನೆಲ್ಲವೂ ಕೂಡ ನಾವು ಈ ನಾಣ್ಯಗಳ ಮುಖಾಂತರನೂ ಕೂಡ ಇತಿಹಾಸವನ್ನು ಕಲಿಬಹುದು, ಗಮನಿಸಬಹುದು. ಇದನ್ನು ಮುಂದಿನ ತಲೆಮಾರಿಗೆ ನಾವು ತೆಗೆದುತಕ್ಕಂಥ ಕೆಲಸ ಮಾಡಬೇಕು. ಇದು ಹೀಗಿದೆ ಅಲ್ವಾ ನೋಡ್ರಿ, ಇಲ್ಲಿ ಎಷ್ಟೊಂದು ಕಲೆ ಇದೆ ಅಲ್ವಾ. ಇರಲಿ, ಏನೂ ತೊಂದರೆ ಇಲ್ಲ. ಇದನ್ನು ಹೀಗೇ ನಾವು ಸಂರಕ್ಷಣೆ ಮಾಡಿ ಇಟ್ಟರೆ ಚೆಂದ. ಸೊಳೆಯೋದು ಮತ್ತು ಇದು ಮಾಡೋದು ಅಥವಾ ಕೆಮಿಕಲ್ ಹಾಕಿ ಅದಕ್ಕೆ ಪಾಲಿಷ್ ಕೊಡೋದು ಅಷ್ಟು ಒಳ್ಳೆಯ ನಿರ್ಧಾರ ಅಲ್ಲ. ಇದರ ಒರಿಜಿನಾಲಿಟಿ ಇದಕ್ಕಿರುತ್ತೆ ನೋಡ್ರಿ. ಇನ್ನು ಸ್ವಲ್ಪ ದಿನಕ್ಕಿರೋದು 200 ವರ್ಷಗಳ ಹಳೆಯ ಒಂದು ಕಾಯಿನ್ ಆಗುತ್ತೆ. ಆದರೂ ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಲ್ಲ ಅಕ್ಷರಗಳು, ಎಲ್ಲ ಒಂದು ಡಾಟ್ಸ್ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದ್ದಾವೆ. ಆ ರೀತಿಯಾಗಿ ನಾವು ಇವನ್ನು ಸಂರಕ್ಷಣೆ ಮಾಡಿಡೋಣ. ಮತ್ತು ಇತ್ತೀಚೆಗೆ ಬಂದಂತಹ ಅಲ್ಯೂಮಿನಿಯಂ ಕಾಯಿನ್ಗಳು, ಅಲ್ಯೂಮಿನಿಯಂ ಮೆಗ್ನೀಷಿಯಂ ಕಾಯಿನ್ಗಳು ಬೇಗ ಗಾಳಿಗೆ, ತೇವಾಂಶಕ್ಕೆ ಹಾಳಾಗ್ತವೆ. ಅವನ್ನು ಕೂಡ ಗಾಳಿ ಆಡದೆ ಪೌಚ್ಗಳಲ್ಲಿ ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಇದು ಯಾವುದರ ಬೆಲೆ ಅಥವಾ ಮತ್ತೊಂದು ಹೇಳಿಲ್ಲ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇವುಗಳ ಬೆಲೆ ಏನು, ಇವು ಎಷ್ಟಕ್ಕೆ ಕೊಂಡ್ಕೋಬೋದು ಅಥವಾ ಎಷ್ಟಕ್ಕೆ ಮಾರ್ಬೋದು ಅಂತಕ್ಕಂಥ ಒಂದು ಡೀಟೇಲ್ಸ್ನ ಹೇಳ್ತೀನಿ. ಮತ್ತೆ ಸಿಗೋಣ. ಧನ್ಯವಾದ.